ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ನಮ್ಮ ಅಕ್ಕ ಭಾವ ಅವ್ರ ಮನೆಗೆ ಗೃಹ ಪ್ರವೇಶ ಇತ್ತು. ಹಂಗಾಗಿ ಊರಿಂದನೇ ಅವ್ರವ್ರಿಗೆ ಟಿ ಟಿ ಮಾಡಿದ್ರು, ಹೋಗೋಣ ಅಂತ ನಾವು ಊರಿಗೆ ಹೋದ್ವಿ. ನಾವು ನಮ್ಮ ಚಿಕ್ಕಮ್ಮ ಬೆಂಗಳೂರಿಂದ ಹೋದ್ವಿ. ಅಲ್ಲಿ ಏನಂದರೆ ಆ ಊರಿಗೆ ಬಸ್ ಇಲ್ಲ. ಹಂಗಾಗಿ ಇವರು ನಮ್ಮ ಫ್ಯಾಮಿಲಿಯವ್ರು ತುಂಬ ಜನ ಇರೋದ್ರಿಂದ ಒಂದೇ ಊರಲ್ಲಿ ಅವರು ಟಿ ಟಿನ ಮಾಡಿದರು. ನೋಡಿ, ನಾವು ನಮ್ಮ ಮನೆಗೆ ಬಂದ್ವಿ. ನಮ್ಮ ತಾತ ಅತ್ತಿ ಬೆಳೆದಿದ್ದಾರೆ ನೋಡಿ, ಈ ರೀತಿ ಸ್ಟೋರ್ ಮಾಡಿ ಇಟ್ಟಿದ್ದೀವಿ. ಹಾಗೆ ನಮ್ಮ ಅಜ್ಜಿ, ನಮ್ಮ ಅಪ್ಪ ಅವ್ರ ಅಮ್ಮ ಇವರು ಅವ್ರಿಗೆ ಅಡ್ಕೆಲೆ ಕುಟ್ಕೊಡ್ತೀನಿ ಅಂತ ನನ್ನ ಮಗ ನೋಡಿ ಹೋಗ್ತಿದ್ದಾನೆ. ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ವಿ. ಟಿ ಟಿ ಒಂದು ಬಂದಿತ್ತು, ಇನ್ನೊಂದು ಬರೋದ್ರಲ್ಲಿತ್ತು. ಹಂಗಾಗಿ ಅದು ಬರಲಿ ಅಂತ ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲ ರೆಡಿ ಮಾಡಿಕೊಂಡು. ಫ್ಯಾಮಿಲಿ ಫಂಕ್ಷನ್ ಅಂದರೆ ತುಂಬ ಖುಷಿ ಇರುತ್ತೆ ನಮಗೆ. ಎಲ್ಲರೂ ಒಟ್ಟಿಗೆ ಸೇರೋದು ಒಂಥರ ಚೆನ್ನಾಗಿರುತ್ತೆ. ಎಂಜಾಯ್ ತುಂಬ ಮಾಡ್ತೀವಿ ನಮ್ಮ ಫ್ಯಾಮಿಲೀಲಿ. ಇನ್ನೊಂದು ಟಿ ಟಿಗೆ ವೆಯ್ಟ್ ಮಾಡ್ತಿದ್ವಿ, ಅದು ಕೂಡ ಬಂದಿತ್ತು. ಹಂಗಾಗಿ ಪೂಜೆನ ಮಾಡಿಕೊಂಡು ಗಾಡಿಗಳಿಗೆ ಅಲ್ಲಿಂದ ಹೊರಟ್ವಿ. ಟಿ ಟಿ ಆಗಿರೋದ್ರಿಂದ ಅದರೊಳಗಡೆ ಏನು ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಆರಾಮಾಗಿ ಕೂತ್ಕೊಂಡು ನಿದ್ದೆ ಮಾಡಿಕೊಂಡು ರೀಚ್ ಆದ್ವಿ. ತುಂಬ ದೂರ ಏನಿರಲಿಲ್ಲ, 1.5 hour ಜರ್ನಿ ಇತ್ತು ಅದು. ಫೈನಲಿ ನಾವು ಗೃಹ ಪ್ರವೇಶ ಇರೋವಂಥ ಊರಿಗೆ ರೀಚ್ ಆದ್ವಿ. ಎಲ್ಲ ಲೈಟಿಂಗ್ಸ್ ಹಾಕಿದ್ರು, ಚೆನ್ನಾಗಿತ್ತು ಮನೆ. ತುಂಬ ದೊಡ್ಡದಾಗಿ ಊರಲ್ಲಿ ಸಖತ್ತಾಗಿ ಕಟ್ಟಿದ್ದಾರೆ ನಮ್ಮ ಭಾವ ಮತ್ತು ನಮ್ಮ ಅಕ್ಕ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ರು. ಹೋಗಿದ ತಕ್ಷಣ ನಮಗೆ ಊಟ ರೆಡಿ ಇತ್ತು. ಊಟ ಮುಗಿಸ್ಕೊಂಡು ಎಲ್ಲರೂ ನೆಕ್ಸ್ಟ್ ನಾವು ಮೇಲ್ಗಡೆ ಟೆರೆಸ್ ಮೇಲೆ ಈ ರೀತಿ ತುಂಬ ಸ್ಪೇಸ್ನ ಬಿಟ್ಟಿದ್ದಾರೆ. ಸಖತ್ತಾಗಿದೆ. ಫ್ಯಾಮಿಲಿಯವರೆಲ್ಲ ಬಂದರೆ ಎಲ್ಲ ಸ್ಟೇ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಹುಡುಗರು ಮಕ್ಕಳು ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿದ್ರು. ಅಂದರೆ ಸಾಂಗ್ಸ್ನ ಪ್ಲೇ ಮಾಡಿದರು, ಸಿಸ್ಟಮ್ ಇಟ್ಟಿದ್ರು. ಹಾಗಾಗಿ ಮಕ್ಕಳು ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು. ನಮ್ಮ ಫ್ಯಾಮಿಲಿಯಲ್ಲಿ ಪ್ರತಿಯೊಂದು ಫಂಕ್ಷನಲ್ಲೂ ಕೂಡ ಈ ರೀತಿ ಏನಂದರೆ ಸಿಸ್ಟಮ್ ಇಟ್ಟು ಎಂಜಾಯ್ ಮಾಡೇ ಮಾಡ್ತಾರೆ. ಡ್ಯಾನ್ಸ್ ಎಲ್ಲ ಇದ್ದೇ ಇರುತ್ತೆ ಕಂಪಲ್ಸರಿ. ದೊಡ್ಡವರಿಂದ ಹಿಡಿದು ಚಿಕ್ಕವ್ರವರೆಗೂ ಎಲ್ಲನೂ ಅಷ್ಟೇ ತುಂಬ ಎಂಜಾಯ್ ಮಾಡಿಕೊಂಡು ಈ ರೀತಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ನೈಟೆಲ್ಲ ಎದ್ದಿದ್ರು. ನೈಟ್ ಒಂದು ಹೋಮ ಇತ್ತು. ಹಂಗಾಗಿ ನಾವು ಎಲ್ಲರೂ ನೈಟೇ ಹೊರಟಿದ್ವಿ ಗೃಹ ಪ್ರವೇಶಕ್ಕೆ. ದೂರ ಇರೋದ್ರಿಂದ ಮಾರ್ನಿಂಗ್ ಬಸ್ಸೆಲ್ಲ ಸಿಗಲ್ಲ ಅಂತ ನಾವು ನೈಟೇ ಎಲ್ಲರಿಗೂ ಆ ರೀತಿ ಟಿ ಟಿನ ಮಾಡಿಬಿಟ್ಟು ಕರೆಸ್ಕೊಂಡಿದ್ರು ನಮ್ಮ ಅಕ್ಕ ಭಾವ. ನೋಡಿ, ಈ ರೀತಿ ನಾವು ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ನೋಡ್ಕೊಂಡು ಬನ್ನಿ ಯಾವ ರೀತಿ ಇದೆ ಅಂತ.
ನೋಡಿ ಈ ರೀತಿ ನಾವು ಎಲ್ಲ ಪ್ರತಿಯೊಂದು ಫಂಕ್ಷನಲ್ಲೂ ಈ ರೀತಿ ಎಂಜಾಯ್ಮೆಂಟ್ ಮಾಡೇ ಮಾಡ್ತೀವಿ. ನೋಡಿ ಅಜ್ಜಿಯಿಂದ ಹಿಡಿದು ಚಿಕ್ಕ ಮಕ್ಕಳುವರೆಗೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಇಲ್ಲಿ. ನನ್ನ ಮಗ ಅಂತೂ ಫುಲ್ ಖುಷಿ, ನಿದ್ದೆನೇ ಮಾಡಿಲ್ಲ ಅವನಂತೂ. ನಾನು ಕರ್ಕೊಂಬಂದಂಗೆಲ್ಲ ನೋಡಿ ಆ ರೀತಿ ಹೋಗ್ತಿದ್ದ ಡ್ಯಾನ್ಸ್ ಮಾಡೋಕ್ಕೆ. ತುಂಬ ಎಂಜಾಯ್ ಮಾಡಿಕೊಂಡು ನಾನು ನೆಕ್ಸ್ಟ್ ಡೇ ಇದು ಮಾರ್ನಿಂಗು ಹೋಮನ ಮಾಡ್ತಿದ್ರು. ನಮ್ಮ ಅಕ್ಕ ನಮ್ಮ ಭಾವ ಏನಿದ್ದಾರೆ, ನಮ್ಮ ಭಾವ ಅವ್ರ ಅಪ್ಪ ಅಮ್ಮ ಅವರು ಹೋಮನ ಮಾಡ್ಕೊಳ್ತಾಯಿದ್ರು. ಇದೆಲ್ಲ ಮುಗಿಸ್ಕೊಂಡು ಮಾರ್ನಿಂಗು ನಾವು ಎಲ್ಲರೂ ಹೋಮ ಮುಗಿಸ್ಕೊಂಡು ಆಚೆ ಈ ರೀತಿ ಕೂತಿದ್ವಿ. ಊಟಕ್ಕೆ ಇನ್ನೇನು ಹೋಗಬೇಕು ಮಾರ್ನಿಂಗು. ನೋಡಿ ಮಕ್ಕಳೆಲ್ಲ ಅವರಿಗಂತೂ ತುಂಬ ಖುಷಿ. ಈ ರೀತಿ ಫಂಕ್ಷನ್ಸ್ ಅಂದರೆ ಹುಡುಗರೆಲ್ಲ ಅದೊಂಥರ. ನನಗಂತೂ ನನ್ನ ಹಳೆ ಓಲ್ಡ್ ಡೇಸ್ ಎಲ್ಲ ನೆನಪಾಯಿತು. ನಾವು ಅಷ್ಟೇ ಚಿಕ್ಕವರಿದ್ದಾಗ ಇದೇ ರೀತಿ ನಾನು ತುಮಕೂರಿಂದ ಯಾವಾಗ ಹೋಗ್ತೀನಪ್ಪ ಊರಿಗೆ ಅಂತ ಫೀಲ್ ಆಗ್ತಿತ್ತು. ಹಂಗೆ ಇವರೆಲ್ಲ ಬೆಂಗಳೂರಲ್ಲಿ ಸ್ಕೂಲು ಮನೆ ಒಳಗಡೆ ಎಲ್ಲ ಕೂಡಾಕ್ತಂಗಿರ್ತಾರೆ. ಇಲ್ಲೆಲ್ಲಾದರೂ ಫಂಕ್ಷನಿಗೆ ಆಚೆ ಬಂದುಬಿಟ್ರೆ ನೋಡಿ ಎಷ್ಟು ಎಂಜಾಯ್ ಮಾಡ್ತಾರೆ. ಇಲ್ಲಿ ಕುತ್ಕೊಂಡು ರಾಕ್ ಪೇಪರ್ ಸೀಸರ್ನ ಆಡ್ತಾಯಿದ್ರು ಮಕ್ಕಳೆಲ್ಲ. ಹಿಂಗೆ ನಾವು ಎಲ್ಲ ಕುತ್ಕೊಂಡು ನಮ್ಮ ಅಕ್ಕ ಅವರು ಇವರೆಲ್ಲ ನಮ್ಮ ಚಿಕ್ಕಮ್ಮ ಅವರು ಎಲ್ಲ ಕೂತಿದ್ವಿ. ಹಂಗೆ ನಾವು ಹೋಮ ಎಲ್ಲ ಆಯಿತು, ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕ ಬಾವ ಕೂತಿದ್ರು. ಏನಾದರೂ ಗಿಫ್ಟ್ಸು ಏನಾದರೂ ಮುಯಿ ಕೊಡೋದಿದ್ದರೆ ಈ ಟೈಮಲ್ಲಿ ಕೊಡ್ಬೋದು. ನಾನು ಹಂಗೆ ಹೋಗಿ ಮುಯಿ ಎಲ್ಲ ಕೊಟ್ಟು ಬಂದೆ. ನಮ್ಮ ಭಾವ ಅಂತೂ ಸಖತ್ ಕಾಮಿಡಿ ಮಾಡ್ತಾರೆ, ಸಖತ್ ಎಂಜಾಯ್ಮೆಂಟು. ಅವರಿಗೆ ತುಂಬ ಜನ ಇದ್ದಷ್ಟು ಖುಷಿ. ಆ ರೀತಿ ಅವರು ತುಂಬ ಜಾಲಿ ಪರ್ಸನ್ನು. ಇದೇ ರೀತಿ ಎಲ್ಲ ಪೂಜೆ ಮುಗಿಸ್ಕೊಂಡು ನಾವು ಊರ ಕಡೆ ಹೊರಡೋಣ ಅಂತ ಇನ್ನೇನು ಊಟಕ್ಕೆ ಹೋಗಬೇಕು. ಇದೆಲ್ಲ ಮುಗಿಸ್ಕೊಂಡು ನೋಡಿ ಅಜ್ಜಿದಿರು ಎಲ್ಲ ಪದ ಎಲ್ಲ ಆಡ್ತಿದ್ದಾರೆ ಕುಂಕುಮ ಅರಿಶಿನ ಕೊಡಬೇಕಾದ್ರೆ. ಅದೊಂಥರ ಕೇಳೋಕ್ಕೆ ಚೆನ್ನಾಗಿರುತ್ತೆ, ಹಳೇ ಕಾಲದ ಸಾಂಗ್ಸ್ ಎಲ್ಲ. ನಾವು ಮತ್ತು ನಾನು ಅಕ್ಕ ಮತ್ತು ಎಲ್ಲ ಸೇರಿಕೊಂಡು ಊಟಕ್ಕೆ ಹೋದ್ವಿ. ಇವರೆಲ್ಲ ನನ್ನ ಅಕ್ಕಂದಿರು, ಏನು ಅಕ್ಕ ಬಾವ ಮನೆ ಕಟ್ಟಿದಾರಲ್ಲ ಅವರಿಬ್ಬರು ಸಿಸ್ಟರ್ಸ್. ಇವರು ನಮ್ಮ ದೊಡ್ಡಪ್ಪನ ಮಗಳಾಗಬೇಕು. ಊಟ ಕೂತ್ಕೊಂಡ್ವಿ. ನೋಡಿ ನಮ್ಮ ಅಕ್ಕ ಮತ್ತು ಬಾವ ಇಬ್ಬರು ತಾಂಬೂಲನ ಕೊಟ್ಕೊಂಡು ಬರ್ತಾ ಇದ್ದಾರೆ. ಇವರೇ ನೋಡಿ, ಇವ್ರದ್ದೇ ಮನೆ ಗೃಹ ಪ್ರವೇಶಕ್ಕೆ ನಾವು ಬಂದಿರೋದು. ಊಟ ಎಲ್ಲ ಮುಗಿಸ್ಕೊಂಡು ನೋಡಿ ಅವರೆಲ್ಲ ನಮ್ಮ ಅತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಹಂಗಾಗಿ ಊಟ ಮುಗಿಸ್ಕೊಂಡು ನಮ್ಮೂರ ಕಡೆ ಮತ್ತೆ ರಿಟರ್ನ್ ಹೊರಟ್ವಿ. ನಮ್ಮೂರದ್ದು ನೇಚರ್ ಅಂತೂ ತುಂಬ ಬೆಟ್ಟ ಗುಡ್ಡ ಬರೀ ಇದೆ ತುಂಬಿರೋದು. ಬೆಟ್ಟದಲ್ಲೇ ಮನೆಗಳ್ನ ಕಟ್ಕೊಂಡಿದ್ದಾರೆ ನಮ್ಮೂರು. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೆಟ್ಟ. ಊರು ಮಧ್ಯದಲ್ಲಿ ಒಂದು ಮನೆಗಳೆಲ್ಲ ಬೆಟ್ಟದ ಮೇಲೆ ಇದ್ದಾವೆ, ಸ್ವಲ್ಪ ಮನೆಗಳು. ಬೆಟ್ಟ ಅಂದರೆ ಅದ್ರ ಪಕ್ಕನೇ ಊರಿರೋದು. ನೋಡಿ ಊರಿಗೆ ಎಂಟ್ರಿ ಆದ್ವಿ. ಫಂಕ್ಷನ್ ಎಲ್ಲ ತುಂಬ ಸೂಪರಾಗಿ ಮುಗೀತು. ತುಂಬ ಎಂಜಾಯ್ ಮಾಡಿಕೊಂಡು, ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಬಂದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.